ನಮಸ್ತೆ. ನಮಸ್ಕಾರ. ಹೇಳಿ ಸರ್. ನಮಸ್ಕಾರ. ಎಲ್ಲಿ ಹೋಗ್ತಾ ಇದ್ರಿ? ಎಲ್ಲಿಲ್ಲ ಸರ್, ಮುಂದೆ 100 ಆಡಕ್ಕೆ ಹೋಗ್ತಾ ಇದೀವಿ. ಬುಡ್ಬುಡ್ಕೆರೆ ನೀವು? ಸರ್, ರಾತ್ರಿ ಆಡಕ್ಕೆ ಹೋಗಿದ್ವಿ ಸರ್. ಈ ಕಡೆ ಬನ್ನಿ. ಕುತ್ಕೊಳ್ಳಿ, ಬನ್ನಿ, ಒಳಗ್ ಬನ್ನಿ. ಏನಿಲ್ಲ, ಸುಮ್ಮನೆ ಮಾತಾಡ್ಸೋಣ ಅಂತ. ಹೌದಾ ಸರ್? ಬುಡ್ಬುಡ್ಕೆರೆ ನೀವು? ಸರ್, ಅಲ್ಲೇ ನಡ್ಕೊಂಡ್ ಬಂದೆ ನಾನು. ಹೋಗ್ತಾ ಇದ್ದೀನಿ ಸರ್. ಎಲ್ಲಿ ಹೋಗ್ತಾ ಇದ್ರಿ ಇವಾಗ? ಏನಿಲ್ಲ ಸರ್, ಒಂದು ಊರಿತ್ತ ಒಂದು ಹಳ್ಳಿ, ಅದು ಆಡಿದೀನಿ. ಅಲ್ಲಿ ಊರಿತ್ತ ಆಡಿದೀವಿ ನಾವು. ಅಲ್ಲಿ ಒಂದು ವ್ಯಾಪಾರ ಎಲ್ಲ ಮಂದಿ ಎಲ್ಲ ಅಡವಿಗೆ ಹೋಗಿದಾರಲ್ಲ, ಸುಗ್ಗಿದಲ್ಲ, ಅದಕ್ಕೆ ಮುಂದಿನ ಊರು ಆಡೋಣ ಏನ್ ವ್ಯಾಪಾರ ಅಂತ ನಾನು ಹೋಗ್ತಾ ಇದ್ದೀನಿ. ಹೌದಾ? ನಿಮ್ಮ ಹೆಸರು? ಯಶವಂತ ಅಂತ ಸರ್. ಏನ್ ಆಡ್ತೀರಿ ನೀವು ರಾತ್ರಿಗೆ? ಸರ್, ನಾನು ಏನು ಬೇತಾಳ ಮತ್ತು ಮನ್ಯಾಗ ಊರಾಗ ರಾಹು ಕೇತು ಶನಿ ಮಂಗಳ ಗುರು ಎಲ್ಲ ತಿರುಗಾಡ್ತಾ ಇರ್ತಾವ. ಮತ್ ಮನೇಲಿ ಕಿರಿಕಿರಿ ಇರ್ತದ, ರೊಕ್ಕ ರೂಪಾಯಿ ನಿಂದ್ರದಲ್ಲ, ಅರ್ಕತ್ ಬರಕತ್ ಇರೋದಿಲ್ಲ, ಅವ್ರವ್ರ ಮನಿ ದೇವ್ರ ಕಾಣಿಕೆಗಳು ಇರ್ತವೆ. ಅದೇ ಸರ್, ನಾವು ರಾತ್ರಿ ಹಾಡ ಆಡ್ತೀವಿ. ಹಾಗಲತ್ತ ಅವ್ರದ್ದು ಏನಿದೆ, ಒಂದೆರಡು ಮಾತು ಜ್ಯೋತಿಷ ಹೇಳ್ತೀವಿ. ಯಾವ ತರ ಹಾಡ ಆಡ್ತೀರಿ? ಆದ್ರೆ ಸರ್, ಅದು ಯಾತವರ ಅಂದ್ರೆ ರಾತ್ರಿಗೆ ನಾವು ಹಾಲಕ್ಕಿ ನುಡಿಸ್ತೀವಿ ಸರ್. ಫಸ್ಟ್ ಆಫ್ ಆಲ್ ಹಾಲಕ್ಕಿ ಅಂದ್ರೆ ಇದು ನಾವು ರಾತ್ರಿ ಆಡ್ಬೇಕಂದ್ರೆ ಸಾಮಾನ್ಯ ಅಲ್ಲ ಸರ್, ಬಹಳ ಕಠಿಣ ಸರ್ ಇದು. ರಾತ್ರಿ ಹಾವು ತೇಳು ಕಲ್ಲು ಮುಳ್ಳು ಗಾಳಿ ಹುಳ ನೋಡ್ಲಾಡ್ ತಿರುಗಾಡಿ ಸರ್. ಅದ್ರ ನಮ್ಗೇನ್ ಆಗಿಲ್ಲ, ನಮ್ ಪಕ್ಕದಲ್ಲಿ ಇದೆ ಸರ್ ಅಂತದು. ಯಾಕಂದ್ರೆ ರಾತ್ರಿಗೆ ಇದೇ ದಿಕ್ಕಿನಾಗ ನಿನ್ ಮತ್ತಮ್ಮ ಇದು ಕೆಲಸ ಆತಂದ್ರೆ ಅದೇ ಕೆಲಸ ಆಯ್ತು ಸರ್. ಮತ್ತು ಒಂದು 3 ಅಮಾಸಿ ತನಕ ಒಂದು ವಾಹನ ನಿನ್ ಮನೆಗೆ ಬರ್ತಂದ್ರೆ ವಾಹನ ಬಂತು, ಗಾಡಿ ಬರ್ತಂದ್ರೆ ಗಾಡಿ ಬಂತು, ನಿನ್ನ ಒಂದು ಹಳಿ ಮುತ್ಕಿ ಗಂಟೆ ಬರ್ತದ ಅಂತ ಒಂದು ಹಾಲಕ್ಕಿ ನಾವು ಗಡ 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 ಅಂತ ನುಡ್ಗಾಡ್ತೀವಿ ಸರ್, ನುಡಿಸ್ತೀವಿ. ಅದು ಹಳೆ ಮುತ್ಕಿ ಅಂದ್ರೆ ಹೊಲ ಮನಿ ಸರ್, ಭೂಮಿ. ಒಂದ್ ಇಷ್ಟಲ್ಲಿ ಒಂದು ಭೂಮಿ ಇರ್ತದೆ ಸರ್ ಅದು. ಅದ್ರ ಒಂಥರ ರಾತ್ರಿ ಹಾಡೋದು ಹಾಡಂದ್ರೆ ಸರ್, ಶಂಭ ಯೋಗ ಶರಣ ಬಾರೋ ನವನ ಮಾಜ ದೇವ. ಒಂದ್ ಸ್ವಲ್ಪ ಆಡಿ ತೋರಿಸಿ ಏನಂತ. ಓಕೆ ಸರ್, ಆಡೋಣ ಸರ್. ಹೇಳಿ. ಓಕೆ, ಪರವಾಗಿಲ್ಲ ಸರ್. ನಿಮ್ಗೆ ಇದು ಮಾಡ್ತೀನಿ ನಾನು, ಅದೇನು ವಿಚಾರ ಮಾಡಬೇಡಿ. ಇಲ್ಲ ಸರ್, ಒಂದ್ ಮಾತು. ಶಂಭ ಯೋಗ ಶರಣ ಬಾರೋ ನವನ ಮಾಜ ದೇವ ಬಾರೋ, ಎಡಕಿನ ಎಡಕಾಗಿ ಹೋಯ್ತಾ ಶರಣ, ಬಲಕಿನ ಬಲಕಾಗಿ ಹೋಯ್ತಾ ಶರಣ, ಅಕ್ಷಿಕಾಯಿ ಹನುಮತ ದೇವ ಊರು ಕಾಯಿ ದೇವಮ್ಮತಾಯಿ. ಮುಂದಿನ ಶಂಭಯೋಗ ಶರಣ ಬಾರೋ ನವನ ಮಾಜ ದೇವ ಬಾರೋ, ಎಡಕಿನ ಎಡಕಾಗಿ ಹೋಯ್ತು ಶರಣ, ಬಲಕಿನ ಬಲಕಾಗಿ ಹೋಯ್ತು. ಮಾತು ಮನ್ಸಿಗೆ ಸಾಕ್ಷಿ, ತಿಂದ ರೊಟ್ಟಿ ಹೊಟ್ಟಿಗೆ ಸಾಕ್ಷಿ, ಸಂಸಾರ ಮಾಡಿದ ಮನೆಗೆ ಸಾಕ್ಷಿ. ಏನಪ್ಪ ಇದೇ ರೀತಿ ಏನದಂದ್ರೆ ಏನ್ ಅಕ್ಷಿಕಾಯಿ ಹನುಮಂತ ದೇವ ಊರು ಕಾಯಿ ದೇವಮ್ಮ ತಾಯಿ. ಅಕ್ಷಿಕಾಯಿ ಹನುಮಂತ ದೇವ ಊರು ಕಾಯಿ ದೇವಮ್ಮ ತಾಯಿ. ಈ ದಿಕ್ಕ ಒಂದು ನುಡಿಯಲತ್ತಾದ, ಈ ದಿಕ್ಕಿಗೆ ಒಂದು ಕುಣಿಯಲತ್ತಾದ, ಏನಂತ ನುಡಿಯಲತ್ತಾದ, ಲಾಭ ಆಗ್ತಂತ ನುಡಿಯಲತ್ತಾದ. ಲಾಭ ಆಗ್ತದ. ಲಾಭ ಯಾವ ರೀತಿ ಆಗ್ತದಂದ್ರ ಲಕ್ಷ್ಮಿ ಲಾಭ ಆಗ್ತದ ಸಾವುಕಾರ. ಲಕ್ಷ್ಮಿ ಅಂದ್ರೆ ಹೊಲ ಆಯ್ತು, ಮನೆ ಆಯ್ತು, ಭೂಮಿ ಆಯ್ತು. ಮನೆ ಮುಂದೆ ಕಟ್ಟಿದಂತ ಕೆಂಪದಾಗ್ಲಿ ಬಿಳಿದಾಗ್ಲಿ ಕರಿದ ಬಸವಣ ಆಗ್ಲಿ, ಒಂದು ಬಸವಣ್ಣದ ಯೋಗನು ಕೂಡಿ ಬರ್ತದ ಸಾವುಕಾರ. ಬಸವಣ್ಣದ ಯೋಗ ನಿಮ್ಮ ಕೈ ಮೇಲೆ ಈಗ ಬರೋಬ್ಬರಿ 3 ತಿಂಗಳ ಐತೆ ಸರ್. 4ನೇ ಹೆಸರು ನಂದ್ರಿ ಸರ್? ನಂದೇ ಹೇಳ್ಬಿಡ್ತೀರಾ? ನಂದಿ ಎಲ್ಲ ಜನ ನೋಡ್ತಾರೆ. ಆಮೇಲೆ ಬೇಕಾದ್ರೆ ಕುಂಭರಾಶಿ ಮೇಲೆ ಸರ್ 3 ತಿಂಗಳ ಐತೆ ಸರ್, ಒಳ್ಳೆ ಟೈಮ್. 3 ತಿಂಗಳ ಮೇಲೆ ಐತೆ ಸರ್. ದೀಪಾವಳಿ ಇನ್ನೂ 1 ತಿಂಗಳ ಮುಂದಿತ್ತಲ್ಲ, ಕುಂಭರಾಶಿಗೆ ಬಹಳ ಒಳ್ಳೇದಿದೆ ಸರ್. ಅಥವಾ ಅವ್ರ ಹಣ ಆಸ್ತಿ ಸಂಪತ್ತಿ ಚಿನ್ನ ಬೆಳ್ಳಿ ಬಂಗಾರ ವಾಹನ ಒಂದು ಏನೋ ಆಗ್ಲಿ ಅವ್ರ ಪ್ರಯೋಗದಿಂದ ಅವ್ರಿಗೆ ಪಡೀತದ, ಅವ್ರ ದೈವದಿಂದ ತೀ ಸಿಗ್ತಾವ ಸರ್. ಇನ್ನೂ ಒಂದ್ ಸರ್, ಡಿ ಅಕ್ಷರ. ಡಿ ಅಂದ್ರೆ ದೇವೇಂದ್ರಪ್ಪ ದೇವಮ್ಮ ಅಂತ ಡಿ ಅಕ್ಷರ ಇರ್ತಲ್ಲ, ಡಿ ಅಕ್ಷರ ಮೇಲೆ ಮೀನರಾಶಿ ಮೇಲೆ ಕಾಡಿ ಸರ್. ಇವಾಗ ಪ್ರೆಸೆಂಟ್ಲಿ ಅನ್ನೋದಂದ್ರೆ 15ರಿಂದ 25 ದಿನ ಆಯ್ತು ಸರ್, ಒಂದು ಪೀಡಾಕಂಟಕ್ಕೆ ದೂರ ಆಗಿರುತ್ತೆ. ಇದೇ ರೀತಿ ಇನ್ನೂ ಒಂದು ಮನೆಯಾಗಂತ ಅವ್ರು ನಂಬಿದಂತ ದೇವರ ಹೆಸರು ನಾವು ರಾತ್ರಿ ಟೈಮ್ ಅಲ್ಲಿ ಹೊಡೆದಿರ್ತೀವಿ ಸರ್. ಈಗಾಗ್ಲತ್ತೆ ಡೇಸ್ ಅಲ್ಲಿ ಕಾಣೋದಿಲ್ಲ ಸರ್, ಯಾಕಂದ್ರೆ ನಮ್ಮ ಹತ್ರ ಇದ್ದಿದ್ದು ಬೇತಾಳ. ತೋರಿಸಿ, ಏನಿದೆ ಅದು? ಬೇತಾಳ ಅನ್ನೋದು ಒಂದು ಇರುತ್ತೆ ಸರ್. ತೋರಿಸಿ, ಅದೇನು ಅಂದ್ರೆ ಸರ್, ಒಂದು ಪೂಜೆ ಮಾಡಿದಂತ ಒಂದು ಗೊಂಬೆ ಅಂತ ಒಂದು ನಕ್ಷತ್ರಗಳು ಇರ್ತವೆ ಸರ್. ಅಂದ್ರೆ ನಾನು ಅದಕ್ಕೆ ನಾವು ಮಕ್ಕಳ ಕಠಿಣವಾಗಿ ಸಮಾಸ್ಕೊಂಡು ನಾವು ಇಡ್ತೀವಿ ಸರ್. ಅದು ನಾವು ಬಿಚ್ಚಕ್ಕಾಗಲ್ಲ ಸರ್. ಇಂಥ ಸಾಮಾನುಗಳು ಇರ್ತಾವ ಸರ್. ಇದ್ರಾಗ ಏನ್ ಜಾಸ್ತಿ ಬೆಳೆ ಬಂಗಾರ ಇಲ್ಲ. ಒಂದು ಗಿಡ ಮುಳುಕಿ ಬೇತಾಳ ಪೂಜಾ ಮಾಡಿದಂತ ಕುಂಕುಮ ಅರಿಶಿಣ ಭಂಡಾರ ಲಿಂಬೆ ಹಣ್ಣು ಏನೋ ಒಂದಿಷ್ಟು ಗೊಂಬೆ ಅದು ಬೇತಾಳ ಮಾಡ್ಕೊಂಡು ತಿರುಗಾಡ್ತೀವಿ ಸರ್. ಅದು ರಾತ್ರಿಗೆ ಏನಿದೆ ಅಂದ್ರೆ ಹೋಗಿ ನಿಂತ ತಕ್ಷಣ ಇದೇ ಒಂದೇ ವರ್ಷದಾಗ ನಿನ್ ಮನ್ಯಾಗ ಒಂದು ಜೀವ ಅಪಾಯಘಾತ ಆಗ್ಯದ ಅಂತ ನಾವು ನುಡಿಸ್ತೀವಿ ಸರ್. ಅದಾಗಿದ್ ಕರೆಕ್ಟ್ ಇರ್ತದ ಸರ್ ಅಲ್ಲಿ. ನಿನ್ ಮನ್ಯಾಗ ಯಾವ್ದ ದೇವ್ರದಪ್ಪ, ಹನುಮನ್ ದೇವ್ರದ. ನಿನ್ನ ಮನ್ಯಾಗ ಯಾವ್ದ ದೇವ್ರದ, ದರಗ ನೆಂಬಿರ್ ನೋಡ್ರಿ, ಕರೆಕ್ಟ್. ಯಮ್ಮ ನಿನ್ನ ದೊಡ್ಡ ಮಗನಿಗೆ ಒಂದು ಬಂದಿತ್ತು ಗಂಡಂತ್ರ. ಹೆಂಗ ಸರ್ ಅಂದ್ರೆ ನಾವ್ ರಾತ್ರಿಗೆ ಆಡೋದು, ನಿನ್ನ ಮಗನಿಗೆ ಒಂದು ದಿಕ್ಕಿಗೆ ಕಳಿಸಲ ಬೇಡ, ಈ ದಿಕ್ಕಿಗೆ ನಿನ್ನ ಮಗನಿಗೆ ಕಳಿಸಲ ಬೇಡ, ಎದರ ಆದ 3 ಅಮಾಸ್ಯ 3 ಹುಣ್ಯ ಅನ್ನಲ್ಲ, ಗಿಮ್ಮಿ ತಿರ್ಸದ ರಪ್ಪ ಅಂತ ಹಾಕದ ನಿಜ ಇತ್ತಂದ್ರೆ ಶರಣ, ನಿಜ ಇಲ್ಲಂದ್ರೆ ಸುಳ್ಳಂದ್ರೆ ನಾನು ಹೇಳೋದಿಲ್ಲ. ಮುಂದಿನ ವರ್ಷ ಇದೇ ಜಾಗನಾಗ ನಾ ಬರ್ತೀನಿ, ಅವಾಗ ನಿನ್ಗೆ ಮಾರಿ ತೋರಿಸ್ತೀನಿ. ಮತ್ತೆ ಇನ್ನು 1 ವರ್ಷನಾಗ ನಿನ್ನ ಮನಿ ಕಟ್ತಿದೆ, ಮನಿ ಏರ್ತದ, ಏರಿದ ಮೇಲೆ ಬೆಳೆ ಬೇಡ, ಬಂಗಾರ ಬೇಡ, ರೊಕ್ಕ ಬೇಡ, ರೂಪಾಯಿ ಬೇಡ, ಎಲ್ಲ ಒಳ್ಳೇದಾಗಿದ ಮೇಲೆ 1-2 ಜೋಡಿ ಬಟ್ಟಿ ಮಾಡಿ ಕಳಿಸಿ.
ಓಕೆ. ಇನ್ನ ಮತ್ತೆ ಏನೇನ್ ಬರುತ್ತೆ ನಿನ್ಗೆಲ್ಲ? ಸರ್ ಇದು ಮಾಡು. ಹೇಳಕತ್ನಲ್ಲ ಸರ್ ಈ ರೀತಿ ಅಲ್ಲ, ನಾನು ಕೇಳಿದ್ದೆ ಈ ಬುಡ್ಬುಡ್ಕಿಯವರು ಹಳ್ಳಿ ಕಡೆ ಬಂದು ನಾವು ಸರ್ ಮೋಸನು ಅದೇ ಮಾಡ್ತಾರೆ. 13 ಜನ ಸರ್ ನಾವು. ಹೌದಾ? ಮೋಸನು ಮಾಡ್ತಾರೆ ಅಂತ ಇಲ್ಲ ಹೇಳ್ತಾರೆ. ಇಲ್ಲ ಸರ್ ಜನರಿಗೆಲ್ಲ ಮೋಸ ಮಾಡ್ತಾರೆ. ಇನ್ನೊಂದು ಸರ್ ಹಾ. ನಾವು ನಮ್ಮ ಪೂರ್ವಿಲಿಂದ ಸರ್ ನಮ್ಮ ಆಯಿ ನಮ್ಮ ಮುತ್ಯ ನಮ್ಮ ಅಜ್ಜ ಪರಜ್ಜಲಿಂದ ನಾವೆಲ್ಲ ತಿರುಗಾಡಿವಿ ಸರ್. ಅದಾಗ ಈ ಊರು ನಾವು ಇಲ್ಲ ಅಂದ್ರೆ 32-33 ವರ್ಷದಿಂದ ನಾವು ಹಳ್ಳಿಗಳು ಆಡಕತ್ತೀವಿ ಸರ್. 42 ರನ್ನಿಂಗ್ ಏಜ್ ನನಗೆ ಸರ್. ಮತ್ತು ತಿರುಗಾಡಕತ್ತೀವಿ ನಾವು. ಒಂದು 2 ತಿಂಗಳ 3 ತಿಂಗಳ 2 ತಿಂಗಳ ಈ ಊರಿಗೆ ನಾವು ಕಂಟಿನ್ಯೂ ಬರ್ತೀವಿ. ನಾನು ಈ ಊರಾಗ ವಿಶ್ವನಾಥ್ ಹುಡುಬಿಡಿಕೆ ಯಾರಂದ್ರೆ ಬಚ್ಚ ಎಲ್ಲರೂ ಪುನಃ ಪರೀಕ್ಷೆ ಬೈಬಿಟ್ರು. ನಾನೇ ಹೋಗಿದ್ದೀನಿ ಸರ್. ಒಂದೊಂದು ವೇಳೆ ಇದು ನಿನ್ನ 1 ವರ್ಷದಾಗ ನಿಮ್ದು ಯಾವ ಊರು? ನಮ್ದು ಬರತ್ ಸರ್ ಈ ಕಡೆ ಅಲ್ಕಟ್ಟಿನೂ ಬರ್ತದ್ರಿ. ನಮ್ದು ಕುರುಕುಟ ಮಾಗಾವ್ಕರಸ್ರಿ. ನಿಮ್ದು ಕುರುಕುಟ ಊರು ಇರೋದು? ಕುರುಕುಟ ಮನೆಯದೆಲ್ಲ ಅಲ್ಲೇ ಇದೆ? ಎಲ್ಲ ಅಲ್ಲಿನಿದೆ. ಮತ್ತೆ ಇಲ್ಲಿ ಹಂಚಿನೊಳಗೂ ಇದೆ. ಯಾದಗಿರಿದಂಗ್ ಕರಿಯಾಲೇಸಿ ಇದ್ದೀವಿ ಸರ್. ಮನೆ ಇದು ಎಲ್ಲ ವಿದ್ಯೆ ಎಲ್ಲಿಂದ ಕಲ್ತಿರೋದು ನೀವು? ನಮ್ಮ ತಾತಲೇಸಿ ಸರ್. ತಾತಲಿಂದ ನಮ್ಮ ಅಪ್ಪಾಜಿಲಿಂದ ನಾನು. ಒಂದ್ ವೇಳೆ ಅಪ್ಪಾಜಿ ಡಾಡಾ ಇದ್ರೆ ನಮ್ಮ ಅಣ್ಣಲಿಂದ ನಾನು ಕಳ್ಕೊಂಡಿದ್ದು. ನಮ್ಮ ಹತ್ರ ಒಂದ್ ಕೆಲವು ಬುಕ್ಗಳು ಇರ್ತಾವ ಸರ್. ಆ ಬುಕ್ದಲ್ಲಿ ಒಂದ್ 4 ಮಂತ್ರಗಳು ಇರ್ತವೆ. ರಾತ್ರಿಗೆ ಏನಿದೆ ಸರ್, ಸುಡಕಾಡ್ ಹೋಗಿ ಎಣ್ಣೆ ದೀಪ ಹಚ್ತೀವಿ ಸರ್ ನಾವು. ಡಾಗಾಡಾಗಿ ಓಪನ್ ಟಾಪ್ ಭಯ ಹಂಜಲ್ಲ, ನಾವು ಭಯ ಪಡಲ್ಲ ಸರ್. ದೆವ್ವ ಭೂತ ಪೀಡ ಪಿಶಾಚ ಹಾವು ತೇಳ ಕಲ್ಲು ಮುಳ್ಳು ನೋಡಾಡ ನಾವು ಯಾವುದು ನಾವು ಭಯ ಅಂಬೋದು ನಮ್ಗಿಲ್ಲ ಸರ್. ಆದ್ರೆ ನಮ್ ಕಾಲಿಗೆ ಮುಳ್ಳು ಸುತ್ತಿಲ್ಲ ಸರ್. ಆದ್ರೆ ನಾವು ಸುಡುಗಾಡ್ ಹೋಗಿ ಎಣ್ಣೆ ದೀಪ ಹಚ್ತೀವಿ. ಆಮೇಲೆ ಹನುಮಂತರ ಗುಡಿಗೆ ಬರ್ತೀವಿ, ಅಲ್ಲಿ ನಮಸ್ಕಾರ ಮಾಡ್ತೀವಿ. ಅಕ್ಷಿ ಮುಂದು 4 ಮಂತ್ರ ಓದಿ ಊರಾಡ್ತೀವಿ ಸರ್. ಅವಾಗ ಒಂಥರ ಸವಾರಿ ಸರ್. ಈಗ ಯಾವ ಮಯಾಗ್ ಜೋರ್ ಬಂದ್ರೆ ಸವಾರಿ ಹೆಂಗಿರ್ತದಲ್ಲ, ಇಲ್ಲಿಂದ ಸ್ವಲ್ಪ ಮುಂದೋದ್ರೆ ರಾತ್ರಿಗೆದ್ದು ವಾಪಸ್ ಬನ್ನಿ ಅಂದ್ರೆ ನಾವು ಬರೋದಿಲ್ಲ ಸರ್. ನಾವ್ ಅಲ್ಲಿ ಹೊಂಟಿ ಬಂದ್ರೆ ಇಲ್ಲಿ ಅದೇ ನಿಂದಿರ್ಬೇಕು ಅವ್ರು ರಾತ್ರಿ ನೀರ್ ತಗೊಂಡು. ಇಷ್ಟ ಸರ್. ಅಂದ್ರೆ ನಮ್ಗೇನು ಇವತ್ತೇನು ಇವತ್ತು ಆಯ್ತಾ ಎಲ್ಲ ಗಿರಾಕಿ? ಅದು ಏನಾಗಿಲ್ಲ ಸರ್. ಇಲ್ಲ, ಅದಕ್ಕೆ ನಾನು ಮುಂದೂರು ಹೋಗ್ತಾ ಇದೀನಲ್ಲ, ನಡ್ಕೋತ ಹೋಗ್ತಾ ಇದೀನಿ. ಏನ್ ಮುಂದೂರು ನಡ್ಕೋತ ಹೋಗ್ತಾ ಇದೀನಿ. ಏನ್ ವ್ಯಾಪಾರ ಇಲ್ಲ. ಬರ್ಬೇಕಾದ್ರೆ ಸ್ವಲ್ಪ ದಾರಿಯಾಗ ಲೇಟ್ ಆಯ್ತು. ಮಂದಿ ಎಲ್ಲ ಹೋಗ್ತಾ ಇದಾರೆ ಸರ್, ಅಡವಿಗೆ ಎಲ್ಲಾ ಜನ ಹೋಗ್ತಾ ಇದಾರೆ. ಅದಕ್ಕೆ ಮತ್ತೆ ಮುಂದಿನ ಒಂದು ಊರು ತಿರುಗಾಡಿ ಮತ್ತೆ ಆ ಕಡೆ ಹೋಗ್ಬೇಕಂತ ಒಂದ್ ಲೆಕ್ಕಾಚಾರ ಹಾಕಿದ್ನಿ ಸರ್. ಒಳ್ಳೇದಾಗ್ಲಿ ಸರ್. ಮತ್ತೆ ಬೆಟ್ಟ ಆಗೋಣ ಸರ್ ಎಲ್ಲಾರ. ಇಲ್ಲ ಇರ್ಲಿ, ಓಕೆನಾ? ಓಕೆ ಸರ್. ಆಯ್ತು ಸರ್. ಇದೇ ನಮ್ಮ ಹೆಂಡ್ರ ಮಕ್ಕಳು ನಮ್ಮ ಮನೆ ಸಂಸಾರ ನಡೆಯೋದು ಇಷ್ಟು ಸರ್ ಇದ್ರ ಮೇಲೆ ಸರ್. ಪಾಪ ನೀವ್ ಏನ್ ಮಾಡ್ತೀರ ಅದು ಮಾಡಿ. ಓಕೆ ಸರ್. ಬಟ್ ನಾನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಿಮ್ಮ ಒಂದು ತುಂಬಾ ಜನ ಮೋಸ ಮಾಡ್ತಾರೆ ಹಾಗೆ ಅಂತ ಹೇಳಿದೆ. ಅದು ನೋಡಿ ಸರ್, ಅವ್ರಿಗೆ ಊರ್ ಮಂದಿಗೆ ತಿಳಿಬೇಕ್ರಿ ಮೊದಲು. ಈತ ನಮ್ಮ ಮನುಷ್ಯ ವರ್ಷನ್ಯಾಗ 10 ಸರ್ತಿ ಬರ್ತಾವನೆ ರೈಟಾ. 100 ಆಗ್ಲಿ 50 ಆಗ್ಲಿ ರಾತ್ರಿ ಆಡಿ ಅಧಿಕಾರಿನ ಬೆಡ್ಕೊಂಡು ಹೋಯ್ತಾನ. ಹೊಸ ಮನುಷ್ಯ ಬಂದಾಗ ನಿನ್ ಮನೆಗ ಹಂಗಾದ ಹಿಂಗಾದ ಅಂತೇಳಿ ಸುಳ್ಳ ಹೇಳಿ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಇದೆಲ್ಲ ಒಯ್ದಾರ. ಇದು ಮೋಸ್ಟ್ಲಿ ನಾವು ಒಂದ್ 2-3 ಹಿಡಿದಿವಿ ಸರ್. ಇಲ್ಲೇ ನಾವು ಒಂದು ಯಾದಗಿರಿ ಪಕ್ಕದಲ್ಲಿ ಎಡ್ಡಳೆ ಅಂತ ಊರು. 3 ಜನ ಕೊಳ್ಳಲ್ಲಿ ಮಾಳೆ ಹಾಕೊಂಡು ಡಾಕು ಇದ್ದಾರೆ ಮಕ್ಕಳವರು. ದೇವ್ರು ಇಟ್ಕೊಂಡು ಇಲ್ಲೇ ಎಡ್ಡಳಿದಾಗೆ ಈ ರೀತಿ ಮಾಡಿದ್ರು. ಅವರು ಎಲ್ಲಿ ಸಿಕ್ಕಿದ್ರು ಸರ್? ಸ್ವಲ್ಪ ಮುಂದೆ ಹೋದಾಗ ಅಲ್ಲಿ ಸಿಕ್ಕಿದ್ರು. ಇನ್ನೊಬ್ರು ನನಗೆ ಇಲ್ಲಿ ಸೇಡಂದಲ್ಲಿ ಸಿಕ್ಕಿದ್ರು. ನಾನು ಪೊಲೀಸರು ಕೈ ಕೊಡ್ತೀನಿ ಸರ್. ನನ್ನ ಬಲಕ್ಕೆಲ್ಲ ಕಾಡಿದೆ.